ವಾಯು ವಿಹಾರಕ್ಕೆ ತೆರಳಿದ ಮಹಿಳೆಯೊಬ್ಬರು ಸೇತುವೆ ಕಾಮಗಾರಿಗಾಗಿ ತೋಡಲಾಗಿದ್ದ ತೆಗ್ಗಿನಲ್ಲಿ ಆಯತಪ್ಪಿ ಬಿದ್ದು ಸಂಗ್ರಹಗೊಂಡಿದ್ದ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ಬುಧವಾರ ಬೆಳಗ್ಗೆ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸಂಭವಿಸಿದೆ. ಮೃತರನ್ನು ಹೊಸೂರು ಗ್ರಾಮದ ಮಲ್ಲವ್ವ ಸುರೇಶ್ ವಿವೇಕಿ ಎಂದು ಗುರುತಿಸಲಾಗಿದೆ. ಮಲ್ಲವ್ವ ಅವರು ಬುಧವಾರ ಬೆಳಗಿನ ಜಾವ ವಾಯುವಿಹಾರಕ್ಕೆ ತೆರಳಿದ್ದರು. ಈ ವೇಳೆ ಬೈಲುಂಗರ ಮುನವಳ್ಳಿ ಮುಖ್ಯ ರಸ್ತೆಯಲ್ಲಿ ನಡೆಯುತ್ತಿರುವ ಸೇತುವೆ ಕಾಮಗಾರಿಯ ಸ್ಥಳದಲ್ಲಿ ಕಾಲಂ ನಿರ್ಮಾಣಕ್ಕಾಗಿ ತೋಡಲಾಗಿದ್ದ ಆಳವಾದ ತೆಗ್ಗಿಗೆ ಆಯತಪ್ಪಿ ಬಿದ್ದಿದ್ದಾರೆ ಎನ್ನಲಾಗಿದೆ. ಸೇತುವೆ ಕಾಮಗಾರಿಗಾಗಿ ತೋಡಲಾಗಿದ್ದ ತೆಗ್ಗಿನಲ್ಲೇ ಮಳೆ ನೀರು ಸೇರಿದಂತೆ ನೀರು ಸಂಗ್ರಹಗೊಂಡಿದ್ದರಿಂದ ತೆಗೆಗೆ ಬಿದ್ದ ಮಲ್ಲವ್ವ ಅವರು ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ನೀರು ತುಂಬಿದ ತೆಗ್ಗಿನ ಆಳ ಹಾಗೂ ಕಾಮಗಾರಿ ಸ್ಥಳದ ಅಪಾಯಕಾರಿ ಪರಿಸ್ಥಿತಿಯಿಂದಾಗಿ ಅವರು ಮೇಲಕ್ಕೆ ಬರಲು ಸಾಧ್ಯವಾಗಿದೆ. ಮೃತಪಟ್ಟಿರುವುದು ಗ್ರಾಮಸ್ಥರಲ್ಲಿ ತೀವ್ರ ದುಃಖಕ್ಕೆ ಕಾರಣವಾಗಿದೆ. ಸೇತುವೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲಿ ಆಳವಾದ ತೆಗ್ಗುಗಳನ್ನು ತೆರೆದ ಸ್ಥಿತಿಯಲ್ಲಿಯೇ ಬಿಡಲಾಗಿದ್ದು ಅದರಲ್ಲಿ ನೀರು ಸಂಗ್ರಹಗೊಂಡಿತ್ತು. ಸಾರ್ವಜನಿಕರು ಸಂಚರಿಸುವ ಪ್ರಮುಖ ರಸ್ತೆಯಲ್ಲಿಯೇ ಇಂಥ ಅಪಾಯಕಾರಿ ಸ್ಥಿತಿ ನಿರ್ಮಾಣವಾಗಿದ್ದರೂ ಜನರ ಸುರಕ್ಷತೆಗಾಗಿ ಸೂಕ್ತ ಬ್ಯಾರಿಕೇಡ್, ತಡೆಗೋಡೆ, ಎಚ್ಚರಿಕೆ ಫಲಕ ಹಾಗೂ ರಾತ್ರಿ ವೇಳೆ ಗೋಚರಿಸುವ ಸುರಕ್ಷಾ ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ಅಳವಡಿಸಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಾಮಗಾರಿ ನಡೆಸುತ್ತಿರುವ ಗುತ್ತಿಗೆದಾರರಿಗೆ ಈ ಕುರಿತು ಹಲವಾರು ಬಾರಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದರು ಎನ್ನಲಾಗಿದ್ದು, ಆದರೂ ಅಪಾಯಕಾರಿ ತೆಗ್ಗನ್ನು ಮುಚ್ಚುವ ಅಥವಾ ಸಾರ್ವಜನಿಕರು ಅದರ ಸಮೀಪಕ್ಕೆ ತೆರಳದಂತೆ ತಡೆಯುವ ಯಾವುದೇ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೇತುವೆ ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲಿ ಸಾರ್ವಜನಿಕ ಸುರಕ್ಷತೆ ಆದ್ಯತೆ ನೀಡಬೇಕಾಗಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಪಾಯಕಾರಿ ತೆಗ್ಗಿನಲ್ಲಿ ನೀರು ಸಂಗ್ರಹವಾಗಿರುವುದು ಹಾಗೂ ಜನರು ಸಂಚರಿಸುವ ಮಾರ್ಗದಲ್ಲಿ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಹಲವಾರು ಬಾರಿ ಗಮನಕ್ಕೆ ತಂದಿದ್ದರೂ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ. ಇದೀಗ ಅಮಾಯಕ ಮಹಿಳೆಯರೊಬ್ಬರ ಜೀವವೇ ಹೋಗಿದೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಘಟನೆ ಬಳಿಕ ಸ್ಥಳಕ್ಕೆ ಗ್ರಾಮಸ್ಥರು ಜಮಾಯಿಸಿ ಕಾಮಗಾರಿ ಸ್ಥಳದಲ್ಲಿ ತಕ್ಷಣವೇ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸ್ಥಳಕ್ಕೆ ಬಂದ ಲೋಕೋಪಯೋಗಿ ಅಧಿಕಾರಿಗಳನ್ನು ಆಗ್ರಹಿಸಿದರು. ಲೋಕೋಪಯೋಗಿ ಅಧಿಕಾರಿಗಳು ನಾಳೆ ಸ್ಥಳಕ್ಕೆ ಎನ್ಎಚ್ಒ ಅಧಿಕಾರಿ ಹಾಗೂ ಗುತ್ತಿಗೆದಾರರನ್ನು ಸ್ಥಳಕ್ಕೆ ಕರೆಯಿಸಿ ಕಾಮಗಾರಿ ಶೀಘ್ರ ಮಾಡುವಂತೆ ಹಾಗೂ ಮೃತ ಮಹಿಳೆಗೆ ಪರಿಹಾರದ ಭರವಸೆ ನೀಡಿದರು. ಈ ಕುರಿತು ಮುರುಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಕ ತಯಾರಿಲ್ಲ ಅಂದ್ರೆ ನೀವು ಹೇಳ್ರಿ, ಅವ್ನು ಯಾವ ನಮ್ಗೆ ಸಂಬಂಧ ಇಲ್ಲ ಅಂತೇಳಿ ಅದಕ್ಕೆ ನಿಮ್ಮ PWD ನಾವು ಕದ ಹಾಕ್ತೀವಿ. ನಾಳೆ ನಮ್ಮ PWD ಬೇಡಪ್ಪ, ಯಾವ NHA ಅವ್ನು ಬರೆದು ಕೊಟ್ಟಾರಂತ ಅವ್ನು ಬಂದು ಮಾಡ್ಕೊಂತ ಹೋಗ್ಲಿ ಮೇಂಟೆನೆನ್ಸು. 2 ವರ್ಷದಿಂದ ಅವ್ನು ಕಾಂಟ್ರಾಕ್ಟ್ 2 ವರ್ಷದಿಂದ ಕಾಂಟ್ರಾಕ್ಟ್ ಕೊಟ್ಟವಂಗ್ರಿ. ಏನಾಗಿದೆ, ನಾವು ಕೊಟ್ಟಿರ್ತೀವಿ ಸರ್ 2 ವರ್ಷ ಆತ್ರಿ. 2 ವರ್ಷ 3 ತಿಂಗಳಾಗಂತ ಏನ್ ಮಾಡಿದನಾರ ಏನ್ರಿ ಅವ ಸ್ವತಃ ಶಾಸಕರು ತಮ್ಮ ಮತ್ತು ಸಂಸದರನ್ನ ಕರೆದ ಸಿಮಾರಿ ಹಾಕಿದಾರ ಅವನಿಗ್ರಿ ಕಾಂಟ್ರಾಕ್ಟರ್ಗ. 2.5 ವರ್ಷ ಬಂತ ಇನ್ನವರೆಗೆ ಆದ್ರೂ ಒಂದು ಕಗ್ಗಡ್ಡೆ ಎಲ್ಲ ಒಂದು ಏನು ಮಾಡಿಲ್ಲ. ಸರ್ ಹೊಸೂರಿನ ಏನು ಇಲ್ಲ, ಈಗ ಹೊಸೂರೊಳಗೊಂದು ಏನು ಪೋಲ್ ಎಕ್ಕೊಂಡಿ ಹಳ್ಳದ